ಅಥವಾ ಏನು ಕಂಪನಿಯಿಂದ ಇರ್ತೈತಿ ಅದೆಲ್ಲ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಆಮೇಲೆ ನಮ್ಗೆ ಸ್ಯಾಲ್ರಿ ಯಾವ ಥರ ಬರ್ತೈತಿ ಇಲ್ಲಿ ಮಂತ್ಲಿ ಸ್ಯಾಲ್ರಿ, ಮತ್ತು ನಮ್ಮ ಕಮಿಷನ್ ಯಾವ ಥರ ಇರ್ತೈತಿ, ಇಲ್ಲಿ ಕಾರ್ ಡ್ರೈವಿಂಗ್ ಯಾವ ಥರ ಪ್ರೊಸೆಸ್ ಇರ್ತೈತಿ, ಇದೆಲ್ಲ ಪೂರ್ತಿಯಾಗಿ ನಾ ಈ ವಿಡಿಯೋ ಒಳಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ. ಈ ವಿಡಿಯೋ ಪೂರ್ತಿಯಾಗಿ ನೋಡಿರಿ, ಎಲ್ಲಿ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡಿರಿ. ನಮ್ಮ ಸ್ಯಾಲ್ರಿ ಬಂದ್ಬಿಟ್ಟು ಸ್ನೇಹಿತರೆ 305 KD ಆಕೈತಿ. ಇದು ನಮ್ಮ ಇಂಡಿಯನ್ ಕರೆನ್ಸಿಗೆ ಬಂದುಬಿಟ್ಟು ಎಷ್ಟು ಆಗ್ತದೆ ನೋಡಿ ಸ್ನೇಹಿತರೆ. 200 ಈಗ ಸದ್ಯ ನಡೀತಾ ಇರೋದು 274 ರೂಪಾಯಿ ಸ್ನೇಹಿತರೆ. ನೋಡಿ 83,570 ರೂಪಾಯಿ ಈ ಅಮೌಂಟ್ ನಮಗೆ ಸಿಗ್ತದೆ ಸ್ನೇಹಿತರೆ. ಅಂದರೆ ನಿಮ್ಗೆ ಎಕ್ಸಾಂಪಲಾಗಿ ಹೇಳ್ತಾ ಇರೋದು ನಾನು. ಇಲ್ಲಪ್ಪ ನಾನು 550 ಆರ್ಡ್ರ್ ಹೊಡೆದೆ ಅಂದರೆ ನೋಡಿ ಸ್ನೇಹಿತರೆ, 550 ಆರ್ಡ್ರ್ ಹೊಡೆದೆ ಅಂದರೆ ನಮಗೆ 450 ಪಿಲ್ಸ್ ಕೊಡ್ತಾರೆ ಸ್ನೇಹಿತರೆ. 450 ಪಿಲ್ಸ್ ಅಂದರೆ 50 ಪಿಲ್ಸ್ ಕಡಿಮೆ ಕೊಡ್ತಾರೆ. 50 ಪಿಲ್ಸ್ ಕಡಿಮೆ ಅಂದರೆ 13 ರೂಪಾಯಿ 700 ಪಿಲ್ಸ್ ಕಡಿಮೆ ಆಕೈತೆ ಸ್ನೇಹಿತರೆ. ಅದು ಬೋನಸ್ ಕಡಿಮೆ ಕೊಡ್ತಾರೆ. ಇಷ್ಟಪಟ್ರೆ ಐತಿ ಸ್ನೇಹಿತರೆ, ಬಟ್ ಕಷ್ಟನೂ ಐತಿ. ಇಲ್ಲೇನ ಆರಾಮ ನಮ್ಗೆ ನಿದ್ದೆ ಮಾಡ್ಕೊಂಡು ಕೆಲಸ ಆರಾಮ್ ಮಾಡ್ಕೊಂಡು ನಾ 50,000 to 80,000 ದುಡಿತೀನಿ ಅಂದ್ರೆ ಸಾಧ್ಯ ಇಲ್ಲ. ಬಟ್ ಕಷ್ಟಪಡ್ಬೇಕು, ಡ್ಯೂಟಿ ಮಾಡಬೇಕು ಸ್ನೇಹಿತರೆ, ದುಡ್ಡು ಸ್ಯಾಲ್ರಿ ಬರ್ತೈತಿ. ಮತ್ತು ಇಲ್ಲಿ ಖರ್ಚು ಅದೇ ಥರ ಐತಿ ಸ್ನೇಹಿತರೆ. ಕಡಿಮೆ ಅಂದರೂ ನಮಗೆ ಒಂದು ತಿಂಗಳಕ್ಕೆ ಒಂದು 8,000 to 10,000 ಮಟ್ಟ ಖರ್ಚು ಬಂದೇ ಬರ್ತದೆ ಸ್ನೇಹಿತರೆ. ಎಷ್ಟು ಕಡಿಮೆ ಒಳಗೆ ಮಾಡ್ಕೊಂಡ್ರು ನಾವು ಅಡುಗೆ ರೂಮಲ್ಲೇ ಮಾಡ್ಕೊಂಡ್ರೆ 8,000 to 10,000 ಮಟ್ಟ ಖರ್ಚು ಬಂದೇ ಬರ್ತದೆ ಸ್ನೇಹಿತರೆ. ಈ ಥರ ಐತಿ ಸ್ನೇಹಿತರೆ. ನೋಡ್ರಿ, ನಿಮ್ಗೆ ಯಾರಾದರೂ ಬರೋದು ಇದ್ರೆ ಇದು ವಿಡಿಯೋ ಬೇರೆಯವ್ರು ಯಾಕೆ, ನಮ್ಮ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಿಂದ ನಾನು ನನ್ನ ಜರ್ನಿ ಶುರು ಮಾಡ್ತೀನಿ. ಹಲೋ, ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ನಾನಂತೂ ಸೂಪರ್ ಆಗಿದ್ದೇನೆ, ನೀವು ಸೂಪರ್ ಆಗಿದ್ದೀರಿ ಅಂದ್ಕೊಂಡು ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಮತ್ತು ಇವತ್ತಿಂದ ವಿಚಾರ ಏನಪ್ಪ ಅಂತಂದ್ರೆ, ನಾ ಇರೋದು ಬಂದ್ಬಿಟ್ಟು ಕೊಯ್ಯತ್ತಲ್ಲಿ ಕೆಲಸ ಮಾಡ್ತಾ ಇರೋದು. ನಾ ಬಂದ್ಬಿಟ್ಟು ಫುಡ್ ಡೆಲಿವರಿ ಕಾರ್ ಡ್ರೈವಿಂಗ್ ಕೆಲಸ ಸ್ನೇಹಿತರೆ. ನಮ್ದು ಇವತ್ತಿನ ಟಾಪಿಕ್ ನಮ್ದು ಸ್ಯಾಲ್ರಿ ಎಷ್ಟು, ಇಲ್ಲಿ ಕುವೈತಲ್ಲಿ ಯಾವ ಥರ ಕಂಪ್ನಿಯವ್ರು ಸ್ಯಾಲ್ರಿ ಯಾವ ಥರ ಕೊಡ್ತಾರೆ, ಆಮೇಲೆ ಈ ಸ್ಯಾಲ್ರಿ ನಮಗೆ ಊಟಕ್ಕೆ ಎಷ್ಟು ಅಂತ ದುಡ್ಡು ಕೊಡ್ತಾರೋ ಅಥವಾ ಏನು ಕಂಪ್ನಿಯಿಂದ ಇರ್ತೈತೋ ಅದೆಲ್ಲ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಆಮೇಲೆ ನಮ್ಗೆ ಸ್ಯಾಲ್ರಿ ಯಾವ ಥರ ಬರ್ತೈತಿ ಇಲ್ಲಿ ಮಂತ್ಲಿ ಸ್ಯಾಲ್ರಿ, ಮತ್ತು ನಮ್ಮ ಕಮಿಷನ್ ಯಾವ ಥರ ಇರ್ತೈತಿ, ಇಲ್ಲಿ ಕಾರ್ ಡ್ರೈವಿಂಗ್ ಯಾವ ಥರ ಪ್ರೊಸೆಸ್ ಇರ್ತೈತಿ, ಇದೆಲ್ಲ ಪೂರ್ತಿಯಾಗಿ ನಾ ಈ ವಿಡಿಯೋ ಒಳಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ. ಈ ವಿಡಿಯೋ ಪೂರ್ತಿಯಾಗಿ ನೋಡಿರಿ, ಎಲ್ಲಿ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡಿರಿ. ನಮ್ಮ ಸ್ಯಾಲ್ರಿ ಬಂದ್ಬಿಟ್ಟು ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಇಲ್ಲಿ ಬರ್ಕೊಂಡೆ ನಾನು. ನಮ್ಗೆ ಒಂದು ತಿಂಗಳಿಗೆ ಸ್ಯಾಲ್ರಿ ಬಂದುಬಿಟ್ಟು 120 KD ಕೊಡ್ತಾರೆ ಸ್ನೇಹಿತರೆ. 120 KD ಅಂದ್ರೆ ನಮ್ಮ ಇಂಡಿಯಾದ 274 ರೂಪಾಯಿಗೆ 1 ರೂಪಾಯಿ, ಇಲ್ಲಿಂದ 1 ರೂಪಾಯಿ ಕಳಿಸಿದ್ರೆ ನಾನು 274 ರೂಪಾಯಿ ನಮ್ಗೆ ಕನ್ವರ್ಟ್ ಆಗಿ ಬರ್ತದೆ ಸ್ನೇಹಿತರೆ. ಅಂದರೆ 120 ಅಂತಂದ್ರೆ ನಮ್ಗೆ ಇಂಡಿಯಾದ ರುಪೀಸ್ ಬಂದುಬಿಟ್ಟು 32,880 ರೂಪಾಯಿ ಬರ್ತದೆ ಸ್ನೇಹಿತರೆ. ಇಷ್ಟು ನಮ್ಗೆ ಸ್ಯಾಲ್ರಿ ಇರೋದು 32,880 ರೂಪಾಯಿ. ಆಮೇಲೆ ನಮ್ಗೆ ಊಟಕ್ಕೆ ಅಂತಂದ್ರೆ 20 KD ಕೊಡ್ತಾರೆ ಸ್ನೇಹಿತರೆ. 20 KD ಇಂಟು 274 ರೂಪಾಯಿ ಅಂದರೆ ಅದು ನಮ್ಮ ಇಂಡಿಯಾ ರುಪೀಸ್ ಬಂದುಬಿಟ್ಟು 5,480 ರೂಪಾಯಿ ಆಗ್ತದೆ ಸ್ನೇಹಿತರೆ. ಟೋಟಲ್ ನಮಗೆ ಸ್ಯಾಲ್ರಿ ಬಂದುಬಿಟ್ಟು 38,360 ರೂಪಾಯಿ ನಮ್ಮ ಇಂಡಿಯನ್ ಕರೆನ್ಸಿ ನಮ್ಮ ದುಡ್ಡು ಬರ್ತದೆ ಸ್ನೇಹಿತರೆ ಒಂದು ಮಂತಿಗೆ. ಇಷ್ಟು ದುಡ್ಡು ತೊಗೋಬೇಕಪ್ಪ ಅಂತಂದ್ರೆ ನಮಗೆ ಒಂದು ಮಂತಲ್ಲಿ 2 ರಜೆ ಇರ್ತಾವೆ. ಆಮೇಲೆ ನಾವು ಪರ್ ಡೇ ಅಂದರೆ ಪ್ರತಿ ದಿವಸ 14 to 15 ಆರ್ಡ್ರ್ ಕಂಪ್ಲೀಟ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಒಂದು ದಿವಸ ಕಡಿಮೆ ಮಾಡ್ಬೋದು, ನೆಕ್ಸ್ಟ್ ದಿವಸ ಸ್ವಲ್ಪ ಜಾಸ್ತಿ ಮಾಡಿ ಟೋಟಲ್ ಆಗಿ 380 to 499 ಆರ್ಡ್ರ್ ಒಂದು ಮಂತಿಗೆ ಹೊಡಿಬೇಕು. ಅಂದ್ರೆ ಅಷ್ಟು 499 ಒಳಗಡೆ 380 ಮೇಲ್ಗಡೆ ಇಷ್ಟು ಆರ್ಡ್ರ್ ಹೊಡೆದ್ರೆ ನಮಗೆ ಈ ಸ್ಯಾಲ್ರಿ ಸಿಗ್ತೈತಿ. 38,360 ರೂಪಾಯಿ ನಮ್ಗೆ ಇಂಡಿಯನ್ ಕರೆನ್ಸಿ ಸ್ಯಾಲ್ರಿ ಸಿಗ್ತೈತೆ ಸ್ನೇಹಿತರೆ. ಆಮೇಲೆ ನಾವು ಅದಕ್ಕಿಂತ ಜಾಸ್ತಿ ನಮ್ಗೆ ಕಮಿಷನ್ ಬೇಕು ಅಂತಂದ್ರೆ ನಮಗೆ ಕಂಪ್ನಿಯವರು ಬೋನಸ್ ಕೊಡ್ತಾರೆ ಸ್ನೇಹಿತರೆ. ಯಾವ ರೀತಿ ಅಂತಂದ್ರೆ ನಾವು 451 ಮೇಲ್ಗಡೆ ಆರ್ಡ್ರ್ ಹೊಡೆದ್ರೆ ನಮ್ಗೆ 451 599 ಈ ಇದ್ರೊಳಗೆ ಆರ್ಡ್ರ್ ಹೊಡೆದ್ರೆ ಸ್ನೇಹಿತರೆ ನಮಗೆ ಒಂದು ಆರ್ಡ್ರಿಗೆ 450 ಪಿಲ್ಸ್ ಕೊಡ್ತಾರೆ. ಅಂದ್ರೆ ನಮ್ಮ ಇಂಡಿಯಾ ಕರೆನ್ಸಿ ಬಂದುಬಿಟ್ಟು ಒಂದು ಆರ್ಡ್ರಿಗೆ 123 ರೂಪಾಯಿ 300 ಪೈಸೆ ಬೀಳ್ತದೆ ಸ್ನೇಹಿತರೆ ಒಂದು ಆರ್ಡ್ರಿಗೆ. ಅಂದರೆ ಟೋಟಲ್ ಆರ್ಡರ್ ಲಿಸ್ಟ್ ಮಾಡ್ತಾರೆ ಸ್ನೇಹಿತರೆ. ಆಮೇಲೆ ನಾವು ಅದಕ್ಕಿಂತ ಜಾಸ್ತಿ ಅಂದರೆ 600 ಮೇಲೆ ಹೊಡೆದ್ರೆ ಆರ್ಡ್ರ್ 500 ಪಿಲ್ಸ್ ಕೊಡ್ತಾರೆ. 500 ಅಂದರೆ ಒಂದು ಆರ್ಡ್ರಿಗೆ ಪರ್ ಆರ್ಡ್ರಿಗೆ 500 ಪಿಲ್ಸ್. 500 ಪಿಲ್ಸ್ ಅಂತ ಹೇಳಿದರೆ ಒಂದು ಆರ್ಡ್ರಿಗೆ 137 ರೂಪಾಯಿ ನಮಗೆ ಬೀಳ್ತದೆ ಸ್ನೇಹಿತರೆ. ಅಂದರೆ ಎಕ್ಸಾಂಪಲ್ ಒಳಗೆ ನಾವು ಹೇಳ್ಬೇಕಂದ್ರೆ ಈಗ ನಾ 600 ಆರ್ಡ್ರ್ ಹೊಡೆದೆಪ್ಪ ಅಂದ್ರೆ ನಿಮ್ಗೆ ತೋರಿಸ್ತೀನಿ, ನಾನು ಕಾಣಿಸ್ತಾ ಇದ್ದಿಲ್ಲ. ಈಗ 600 ಹೊಡೆದೆ ಅಂದರೆ ನಾನು 600 ಆರ್ಡ್ರ್ ಹೊಡೆದೆ, ಎಕ್ಸಾಂಪಲ್ ಆಗಿ 600 ಆರ್ಡ್ರ್ ಹೊಡೆದ್ರೆ ನೋಡಿ ಸ್ನೇಹಿತರೆ. ಈಗ ನಾನು ಆ್ಯಕ್ಚುಲಿ ಆಗಿ ನಿಮ್ಗೆ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ನಾ ಈಗ 610 ಆರ್ಡ್ರ್ ಹೊಡೆದೆ ಅಂತ ತಿಳ್ಕೊರಿ. ಒಂದು ತಿಂಗಳಕ್ಕೆ 610 ಆರ್ಡ್ರ್ ಹೊಡಿಬೇಕಂತಂದ್ರೆ ಪರ್ ಡೇ ಪ್ರತಿ ದಿವಸ 20 to 22 ಆರ್ಡ್ರ್ ಹೊಡಿಬೇಕು. 15 to 18 ತಾಸು ಡ್ಯೂಟಿ ಮಾಡ್ಬೇಕು ಸ್ನೇಹಿತರೆ. ಮೊದಲೇ ಹೇಳ್ತಾ ಇದ್ದೀನಿ, ಇಷ್ಟು ಆರ್ಡ್ರನ್ನ ಎಕ್ಸಾಂಪಲ್ ಆಗಿ ಹೊಡೆದೆ ಅಂದ್ರೆ ನಮಗೆ ಎಷ್ಟು ಸ್ಯಾಲ್ರಿ ಬರ್ತದೆ ನಿಮ್ಗೆ ಹೇಳ್ತೇನೆ. ನಮಗೆ
500 ಪಿಲ್ಸ್ ಕೊಡ್ತಾರೆ ಸ್ನೇಹಿತರೆ. ಒಂದು ಆರ್ಡ್ರಿಗೆ ಪರ್ ಆರ್ಡ್ರಿಗೆ 500 ಪಿಲ್ಸ್ ಅಂದರೆ 305 KD ಆಕೈತಿ. ಇಂಡಿಯನ್ ಇದು ಕೊಯ್ಯತ್ತಲ್ಲಿ 305 KD ಆಕೈತಿ. ಇದು ನಮ್ಮ ಇಂಡಿಯನ್ ಕರೆನ್ಸಿಗೆ ಬಂದುಬಿಟ್ಟು ಎಷ್ಟಾಗ್ತದೆ ನೋಡಿ ಸ್ನೇಹಿತರೆ. 200 ಈಗ ಸದ್ಯ ನಡೀತಾ ಇರೋದು 274 ರೂಪಾಯಿ ಸ್ನೇಹಿತರೆ. ನೋಡಿ 83,570 ರೂಪಾಯಿ ಈ ಅಮೌಂಟ್ ನಮಗೆ ಸಿಗ್ತದೆ ಸ್ನೇಹಿತರೆ. ಅಂದರೆ ನಿಮ್ಗೆ ಎಕ್ಸಾಂಪಲಾಗಿ ಹೇಳ್ತಾ ಇರೋದು ನಾನು. ಇಲ್ಲಪ್ಪ ನಾನು 550 ಆರ್ಡ್ರ್ ಹೊಡೆದೆ ಅಂದರೆ ನೋಡಿ ಸ್ನೇಹಿತರೆ, 550 ಆರ್ಡ್ರ್ ಹೊಡೆದೆ ಅಂದರೆ ನಮಗೆ 450 ಪಿಲ್ಸ್ ಕೊಡ್ತಾರೆ ಸ್ನೇಹಿತರೆ. 450 ಪಿಲ್ಸ್ ಅಂದರೆ 50 ಪಿಲ್ಸ್ ಕಡಿಮೆ ಕೊಡ್ತಾರೆ. 50 ಪಿಲ್ಸ್ ಕಡಿಮೆ ಅಂದರೆ 13 ರೂಪಾಯಿ 700 ಪಿಲ್ಸ್ ಕಡಿಮೆ ಹಾಕಿ ಸ್ನೇಹಿತರೆ. ಅದು ಬೋನಸ್ ಕಡಿಮೆ ಕೊಡ್ತಾರೆ. ಇದೆಷ್ಟಾಗ್ತದೆ ಅಂದ್ರೆ ನೋಡಿರಿ 247 ರೂಪಾಯಿ 247 KD .500 ಪಿಲ್ಸ್ ಇಷ್ಟಾಗ್ತದೆ ಸ್ನೇಹಿತರೆ. ಇದು ನಮ್ಮ ಇಂಡಿಯನ್ಗೆ ಕರೆನ್ಸಿಗೆ ಕನ್ವರ್ಟ್ ಮಾಡಿದರೆ 274 ನೋಡಿ ಸ್ನೇಹಿತರೆ 67,815 ರೂಪಾಯಿ ಆಗ್ತದೆ ಸ್ನೇಹಿತರೆ. ಇಷ್ಟು ದುಡ್ಡು ನಾವು ಇಲ್ಲಿ ಬಂದ್ರೆ ದುಡಿಬೋದು ಸ್ನೇಹಿತರೆ. ಆರಾಮಾಗಿ ನಾವು ದುಡಿತಾ ಇದ್ದೇವೆ. ಬಟ್ ಮತ್ತೊಂದು ವಿಚಾರ ಏನಪ್ಪ ಅಂದ್ರೆ ಸ್ನೇಹಿತರೆ, ಇದರಲ್ಲಿ ಇಷ್ಟೆಲ್ಲ ಮಾಡಿಕೊಂಡು ಮತ್ತು ಡಬಲ್ ಆರ್ಡರ್ ಬರ್ತಾವೆ ಸ್ನೇಹಿತರೆ. ಅದೊಂದು ಹೇಳ್ಬೇಕು ನಾನು ನಿಮ್ಗೆ. ಡಬಲ್ ಆರ್ಡರ್ ಅಂದ್ರೆ ಸ್ನೇಹಿತರೆ ಯಾವ ಥರ ಅಂದ್ರೆ ನೋಡಿ, ನಾವು ಡಬಲ್ ಆರ್ಡ್ರಿಗೆ ಅಂದರೆ ಒಂದೇ ಸರ್ತಿ 2 ಆರ್ಡರ್ ಬರ್ತಾವೆ. ಒಂದೇ ಅಂಗಡಿದ ಒಂದೇ ಸರ್ತಿ ತೊಗೊಂಡು ಹೋಗೋದು. ಡಬಲ್ ಆರ್ಡರ್ ತೊಗೊಂಡು ಹೋದ್ವಿ ಅಂದ್ರೆ ಒಂದು ಆರ್ಡ್ರಿಂದ ನಮಗೆ ಸಿಗ್ತದೆ ಸ್ನೇಹಿತರೆ. ಇದು ಸಿಗ್ತೈತಿ ಅಮೌಂಟ್ 450 ಪಿಲ್ಸ್ ಕೊಡ್ತಾರೆ ಸ್ನೇಹಿತರೆ. ಆಮೇಲೆ ಇನ್ನೊಂದು ಆರ್ಡರ್ ಇರ್ತೈತಲ್ಲ ಅದು 300 ಪಿಲ್ಸ್ ಕೊಡ್ತಾರೆ. ಎರಡು ಸೇಮ್ ಡಬಲ್ ಆರ್ಡರ್ ಇದ್ದಾಗ ಒಂದು ಆರ್ಡರ್ ಕಡಿಮೆ ಕೊಡ್ತಾರೆ ಸ್ನೇಹಿತರೆ. ಅಂದರೆ ಅದು ನಮ್ಮ ಇಂಡಿಯನ್ ಕರೆನ್ಸಿ ಬಂದುಬಿಟ್ಟು 82 ರೂಪಾಯಿ 200 ಪೈಸೆ ಹಾಕೈತೆ ಸ್ನೇಹಿತರೆ ಒಂದು ಆರ್ಡ್ರಿಗೆ. ಅದು ಸಪ್ರೇಟ್ ಬರ್ತೈತೆ. ಅದು ಸಪ್ರೇಟ್ ಆರ್ಡ್ರ್. ಅದು ಡಬಲ್ ಆರ್ಡ್ರ್ ಇದು ಏನು ಟೋಟಲ್ ಏನು ಆ್ಯಡ್ ಮಾಡ್ತಾರೆ ಸ್ನೇಹಿತರೆ. ಇದ್ರೊಳಗೂ 600 ಒಳಗೂ ಬರೋಲ್ಲ, ಆಮೇಲೆ ಇದ್ರೊಳಗೂ ಬರೋಲ್ಲ ಸ್ನೇಹಿತರೆ. ಅದು ಸಪ್ರೇಟೇ ಬರೋದು. ಅದು ಸಪ್ರೇಟ್ ಕೌಂಟ್ ಮಾಡ್ತಾರೆ. ಅದು ತಿಂಗಳಲ್ಲಿ ಒಂದು 20ರಿಂದ 30 ಆರ್ಡರ್ ಬರ್ತಾವೆ ಸ್ನೇಹಿತರೆ. ಅದು ಸಪ್ರೇಟ್ ಕೌಂಟ್ ಹಾಕೈತೆ ಅದು. ಆಮೇಲೆ ಇಲ್ಲಿ ಇಷ್ಟು ನಾವು ಸ್ಯಾಲ್ರಿ ತೊಗೊತೇವಂದ್ರೆ, ನಾವು ಇಲ್ಲಿ 50ರಿಂದ 80 ಸಾವಿರ ಸ್ಯಾಲ್ರಿ ತೊಗೊತೇವಂದ್ರೆ 50ರಿಂದ 80 ಸಾವಿರ ಸ್ಯಾಲ್ರಿ ತೊಗೊತೇವಂದ್ರೆ ನಮಗೆ ಇಲ್ಲಿ ಪ್ರಾಬ್ಲಮ್ಸು ಏನೇನು ಇದಾವೆ ಅಂತಂದ್ರೆ, ನಾವು ಏನರ ಆರ್ಡರ್ ತೊಗೊಂಡು ಹೋಗಿರ್ತೇವೆ, ಆರ್ಡರ್ ಡ್ಯಾಮೇಜ್ ಆದ್ರೆ, ಈಗ ಆರ್ಡರ್ ಡ್ಯಾಮೇಜ್ ಆದ್ರೆ ನಮ್ದು ಅದು ಆರ್ಡರ್ ಅಮೌಂಟ್ ಎಷ್ಟು ಇರ್ತೈತಿ ಅದು ಕಟ್ ಮಾಡ್ತಾರೆ ಸ್ನೇಹಿತರೆ. ಆರ್ಡರ್ ಡ್ಯಾಮೇಜ್ ಕಟ್ ಮಾಡ್ತಾರೆ. ಆಮೇಲೆ ನೋ ಪಾರ್ಕಿಂಗ್ ಒಳಗೆ ಕಾರ್ ನಿಂದಿರ್ಸಿದ್ರೆ, ಆಮೇಲೆ ಪೊಲೀಸ್ ಬಂದು ಫೈನ್ ಹಾಕಿದ್ರೆ ಅದು ನಮ್ಮ ಗಾಡಿ ಮೇಲೆ ನಂಬರ್ ಪ್ಲೇಟ್ ಮೇಲೆ ಫೈನ್ ಹಾಕ್ತಾರೆ. ಅದು ನಮ್ಮ ಸ್ಯಾಲ್ರಿ ಒಳಗೆ ಕಟ್ ಮಾಡ್ತಾರೆ ಸ್ನೇಹಿತರೆ. ಆಮೇಲೆ ಮತ್ತು ಆರ್ಡರ್ ಕ್ಯಾನ್ಸಲ್ ಆಗಿರ್ತಾವೆ. ಕಸ್ಟಮರಿಗೆ ನಾವು ಆರ್ಡರ್ ತೊಗೊಂಡೋಗಿರ್ತೇವೆ. ಕಸ್ಟಮರ್ ಏನು ಹೇಳ್ತಾರೆ, ಇಲ್ಲಪ್ಪ ನಾವು ಮನೆಯಲ್ಲಿಲ್ಲ ಅಂತ ಹೇಳ್ತಾರೆ. ಇಲ್ಲ ಕಸ್ಟಮರ್ ಹತ್ರ ಒಂದು ದುಡ್ಡು ಇರೋಲ್ಲ, ಕ್ಯಾಶ್ ಆರ್ಡರ್ ಇರ್ತೈತಿ. ಈ ಥರ ಪ್ರಾಬ್ಲಮ್ ಇದ್ದಾಗ ನಮ್ದು ಆರ್ಡರ್ ರಿಟರ್ನ್ ಮಾಡ್ಬೇಕಾಕೈತಿ. ರಿಟರ್ನ್ ವಾಪಸ್ ಅಂಗಡಿಗೆ ತೊಗೊಂಬಂದು ರೆಸ್ಟೋರೆಂಟಿಗೆ ಆರ್ಡರ್ ರಿಟರ್ನ್ ಮಾಡ್ಬೇಕಾಕೈತಿ ಸ್ನೇಹಿತರೆ. ನಾವು ಆರ್ಡರ್ ರಿಟರ್ನ್ ಮಾಡಲಿಲ್ಲ ಅಂದ್ರೆ ಅದು ಆರ್ಡರ್ ಮೇಲೆ ಎಷ್ಟು ಅಮೌಂಟ್ ಇರ್ತೈತಲ್ಲ ಅಷ್ಟು ಅಮೌಂಟ್ ಅವರು ರಿಪೋರ್ಟ್ ಮಾಡಿ, ರೆಸ್ಟೋರೆಂಟ್ ಅವರು ನಮ್ಮ ಕಂಪ್ನಿಗೆ ರಿಪೋರ್ಟ್ ಮಾಡಿ ಅಷ್ಟು ದುಡ್ಡು ನಮ್ಮ ಅಕೌಂಟಿಂದ ಕಟ್ ಮಾಡಿಸ್ತಾರೆ ಸ್ನೇಹಿತರೆ. ಇದೊಂದು ಪ್ರಾಬ್ಲಮ್. ಇಷ್ಟೆಲ್ಲ ಪ್ರಾಬ್ಲಮ್ ಇದಾವೆ ಸ್ನೇಹಿತರೆ. ಮತ್ತು ನಮ್ದು ಕಾರ್ ಎಲ್ಲಾರ ಆಕ್ಸಿಡೆಂಟ್ ಆಯ್ತು, ಅಥವಾ ನಮ್ದು ಗಾಡಿ ಯಾರಾದರೂ ಮಿರರ್ ಗ್ಲಾಸ್ ಹೊಡೆದ್ರೆ, ನಾವು ಪಾರ್ಕಿಂಗ್ ಒಳಗೆ ನಮ್ಮ ಗಾಡಿ ಗ್ಲಾಸ್ ಹೊಡೆದ್ರೆ, ಆಮೇಲೆ ಏನೋ ಪ್ರಾಬ್ಲಮ್ ಆದ್ರೂ ಅದಕ್ಕೆ ನಾವೇ ಜವಾಬ್ದಾರಿ ಸ್ನೇಹಿತರೆ. ಅದ್ರದ್ದು ಎಷ್ಟು ಖರ್ಚು ಬರ್ತೈತಿ ಅದು ಕಂಪ್ನಿಯವರ ದುಡ್ಡು ಕೊಟ್ಟು ಮಾಡಿಸ್ತಾರೆ. ಬಟ್ ನಮ್ಮ ಸ್ಯಾಲ್ರಿ ಆದಮೇಲೆ ನಮ್ಮ ದುಡ್ಡು ಒಳಗೆ ಕಟ್ ಮಾಡ್ತಾರೆ ಸ್ನೇಹಿತರೆ. ಇಷ್ಟನ್ನ ಇನ್ಫಾರ್ಮೇಷನ್ ಕೊಡೋಕೆ ಇಷ್ಟಪಟ್ಟೆ ಸ್ನೇಹಿತರೆ. ಇನ್ನೂ ನಿಮ್ಗೆ ಹೆಚ್ಚಿನದಾಗಿ ಏನಾದರೂ ನನ್ನ ಕಡೆಯಿಂದ ತಿಳ್ಕೊಬೇಕು ಅನ್ನೋದಿದ್ರೆ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಮಾಡಿರಿ. ನಾನು ಮತ್ತೆ ಅದನ್ನ ಪೂರ್ತಿಗೊಳಿಸೋಕೆ ಆದಷ್ಟು ಪ್ರಯತ್ನ ಮಾಡ್ತೇನೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಥರ ಐತಿ ನಮ್ಮ ಸ್ಯಾಲ್ರಿ ಬಗ್ಗೆ. ಕುವೈತಲ್ಲಿ ಬರ್ಬೋದು, ದುಡಿಬೋದು, ಕಷ್ಟಪಟ್ಟರೆ ಐತಿ ಸ್ನೇಹಿತರೆ. ಬಟ್ ಕಷ್ಟನೂ ಐತಿ. ಇಲ್ಲೇನೋ ಆರಾಮ ನಮ್ಗೆ ನಿದ್ದೆ ಮಾಡಿಕೊಂಡು ಕೆಲಸ ಆರಾಮ್ ಮಾಡಿಕೊಂಡು ನಾ 50ರಿಂದ 80 ಸಾವಿರ ದುಡಿತೇನೆ ಅಂದ್ರೆ ಸಾಧ್ಯ ಇಲ್ಲ. ಬಟ್ ಕಷ್ಟಪಡ್ಬೇಕು, ಡ್ಯೂಟಿ ಮಾಡಬೇಕು ಸ್ನೇಹಿತರೆ, ದುಡ್ಡು ಸ್ಯಾಲ್ರಿ ಬರ್ತೈತಿ. ಮತ್ತು ಇಲ್ಲಿ ಖರ್ಚು ಅದೇ ಥರ ಐತಿ ಸ್ನೇಹಿತರೆ. ಕಡಿಮೆ ಅಂದರೂ ನಮಗೆ ಒಂದು ತಿಂಗಳಕ್ಕೆ ಒಂದು 8,000ರಿಂದ 10,000 ಮಟ್ಟ ಖರ್ಚು ಬಂದೇ ಬರ್ತದೆ ಸ್ನೇಹಿತರೆ. ಎಷ್ಟೋ ಕಡಿಮೆ ಒಳಗೆ ಮಾಡಿಕೊಂಡ್ರು ನಾವು ಅಡುಗೆ ರೂಮಲ್ಲೇ ಮಾಡ್ಕೊಂಡ್ರೆ 8ರಿಂದ 10,000 ಮಟ್ಟ ಖರ್ಚು ಬಂದೇ ಬರ್ತದೆ ಸ್ನೇಹಿತರೆ. ಈ ಥರ ಐತಿ ಸ್ನೇಹಿತರೆ. ನೋಡಿರಿ, ನಿಮ್ಗೆ ಯಾರಾದರೂ ಬರೋರದು ಇದ್ರೆ ಇದು ವಿಡಿಯೋ ಬರೋರಿಗೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಕೈತೆ ಸ್ನೇಹಿತರೆ. ದಯವಿಟ್ಟು ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡ್ರಿ. ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಆಮೇಲೆ ಬೆಲ್ ಹೊಡಿರಿ. ಅಂದರೆ ನಿಮ್ಗೆ ನಾವು ಹಾಕಿದ ತಕ್ಷಣ ನಿಮ್ಗೆ ವಿಡಿಯೋ ಡೈರೆಕ್ಟಾಗಿ ನಿಮ್ಮ ಮೊಬೈಲಿಗೆ ಬರ್ತಾವೆ ಸ್ನೇಹಿತರೆ. ಅದಕ್ಕಾಗಿ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಮ್ಗೆ ನೆಕ್ಸ್ಟ್ ಮತ್ತು ವಿಡಿಯೋ ಒಳಗೆ ನಾವು ಮತ್ತೆ ಸಿಗೋ ಮಟ್ಟ ಅಲ್ಲಿವರೆಗೆ ಎಲ್ಲರಿಗೂ ಟಾಟಾ ಬಾಯ್ ಸ್ನೇಹಿತರೆ.